MLC ರಾಜೇಂದ್ರ ಏಕಾಏಕಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ, ಅದಕ್ಕೆ ಸುಪಾರಿ ಕೊಡಲಾಗಿದೆ ಅಂತೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ಈ ಹೇಳಿಕೆಗೆ ಬೇರೆ ಬೇರೆ ರಾಜಕೀಯ ನಾಯಕರು, ಬೇರೆ ಬೇರೆ ಪಕ್ಷದವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಮಾತಾಡಿದ್ದಾರೆ. ಹನಿ ಟ್ರ್ಯಾಪ್ ಬುಡಕ್ಕೆ ಬಂದಿದ್ದಕ್ಕೆ ಈಗ ದೂರು ಕೊಟ್ಟಿದ್ದಾರೆ. ಕೇಸಲ್ಲಿ ಹೊಸ ಟ್ವಿಸ್ಟ್ ಕೊಟ್ಟು ಕೊಲೆ ಯತ್ನ ಅಂತಾನೂ ಆರೋಪ ಮಾಡ್ತಿದ್ದಾರೆ. ರಾಜೇಂದ್ರ ಸತ್ಯವನ್ನ ತಿರುಚುತ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಇನ್ನೆರಡು ದಿನಗಳಲ್ಲಿ ಅಮಾಯಕರನ್ನ ಅರೆಸ್ಟ್ ಮಾಡ್ತಾರೆ. ಜನರಿಗೆ ತೋರಿಸೋದಕ್ಕೆ ಯಾರ್ಯಾರನ್ನೋ ಕರ್ಕೊಂಡೋಗಿ ಜೈಲಿಗೆ ಬಿಡ್ತಾರೆ. ರಾಜೇಂದ್ರ ಹೇಳಿಕೆಯಿಂದ ಯಾರು ಬಲಿಯಾಗ್ತಾರೋ ಏನೋ ಅಂತ ರಾಜೇಂದ್ರ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತು ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ